ಸರ್ ನೋಡಿ, ಅಲ್ಲಿ ಮಧ್ಯದಲ್ಲಿ ಭತ್ತ ಬೆಳೆದಾರೆ, ಕಾಡು ಬಾಳೆ, ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಅಂತ, ಮತ್ತು ಅದೆಲ್ಲ ಹೇಗೆ? ನೋಡಿ, ನುಗ್ಗೆಕಾಯಿ ಬೆಳೆದಿದ್ದಾರೆ, ನುಗ್ಗೆಕಾಯಿ, ಅಡಿಕೆ, ಅಡಿಕೆ, ತೆಂಗು ಎಲ್ಲ ಬೆಳೀತಾರೆ. ಈಗ ಮೆಣಸು ಕೂಡ ಬೆಳೀತಾ ಇದ್ದಾರೆ. ಆಮೇಲೆ ಈಗ ಒಂದು ವಿಶೇಷ ಅಂತಂದ್ರೆ ಈ ಯೋಜನೆಯಲ್ಲಿ ಬಹಳ ಅತಿ ಉದ್ದವಾದ ಸೇತುವೆ ಇದು ಭೈರೋಬಿ ಮತ್ತೆ ಸಾಯಿರಂಗ್ ನಡುವೆ 52 ಕಿಲೋಮೀಟರ್ ಅಂತ ಒಂದು ಉದ್ದದ ಸೇತುವೆ. ಈ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ, ಎಷ್ಟು ಒಂದು ಇಂಜಿನಿಯರಿಂಗ್ ವರ್ಕ್ ಬಹಳ ಆಮೇಲೆ ಎಷ್ಟೋ ದಿವಸಗಳು 2014 ಯೋಜನೆ ಶುರುವಾಯಿತು. ಮತ್ತು ಇಂಥ ಮಧ್ಯದ ದುರ್ಗಮ ಕಾಡಿನಲ್ಲಿ ಇಂಥ ಮಧ್ಯ ಸೇತುವೆ ಮಾಡಬೇಕು. ಆಮೇಲೆ ನೋಡಿ, ಇದು ಈಶಾನ್ಯ ರಾಜ್ಯಗಳು ಆಗ್ನೇಯ ಏಷ್ಯಾ ಭಾಗಕ್ಕೆ ಒಂದು ಹೆಬ್ಬಾಗಿಲು. ಆ ಹೆಬ್ಬಾಗಿಲಿಗೆ ಇದೊಂದು ಗರಿ. ಇದು ಬಹಳ ಪ್ರಮುಖವಾಗಿ ಐಜ್ವಾಲ್, ಮಿಜೋರಾಂನ ಎಲ್ಲ ಉತ್ಪನ್ನಗಳನ್ನ ಸೂಕ್ತ ರೀತಿಯಲ್ಲಿ ವ್ಯಾಪಾರ ವಹಿವಾಟು ನಡೆಸೋದಕ್ಕೆ, ಜನರು ಅಲ್ಲಿಂದ ಇಲ್ಲಿ ಓಡಾಡೋದಕ್ಕೆ, ವ್ಯಾಪಾರ ಚಟುವಟಿಕೆ ಮಾಡೋದಕ್ಕೆ ಈ ಯೋಜನೆ ಬಹಳ ಈ ಯೋಜನೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಯಾಕೆಂದರೆ ನೀವು ನೋಡ್ರಿ, ಎಲ್ಲ ವೇಸ್ಟ್, ಬಾಳೆ ಗಿಡ ಎಲ್ಲ ವೇಸ್ಟ್ ಆಗುತ್ತೆ. ಮತ್ತು ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ಈ ಟ್ರಾನ್ಸ್ಪೋರ್ಟೇಷನ್ ಆಗಿತ್ತು ಅಂದರೆ ಅವ್ರ ಆರ್ಥಿಕ ವಹಿವಾಟು ಹೆಚ್ಚಿಗೆ ಆಗುತ್ತೆ, ಮನಿ ಫುಡಿಂಗ್ ಜಾಸ್ತಿ ಆಗುತ್ತೆ, ದುಡಿಯೋಕೆ ಕೆಲಸ ಸಿಗುತ್ತೆ. ಆಮೇಲೆ ಈ ಯೋಜನೆಯಲ್ಲಿ ಈ ಸೇತುವೆ ಬಹಳ ಪ್ರಮುಖವಾದದ್ದು. ಈ ಯೋಜನೆಗೆ ಈ ಸೇತುವೆ ಒಂದು ಗರಿ. ಮತ್ತಷ್ಟು ಮಾತಾಡೋಣ. ಈಗ ನಾವು ಭೈರಬಿ ಮತ್ತು ಸಾಯಿರಂಗ್ 52 ಕಿಲೋಮೀಟರ್ ಉದ್ದದ ಒಂದು ರೈಲ್ವೆ ಮಾರ್ಗದ ಪೂರ್ವ ಸಿದ್ಧತೆ ಕರೆದಿದ್ದೇವೆ. ಬಹಳ ಪ್ರಮುಖವಾದಂಥ ಒಂದು ರೈಲ್ವೆ ಮಾರ್ಗ. ಹೆಂಗಂತಂದ್ರೆ ಈ ದುರ್ಗಮ ಕಾಡು, ಬೇಡು, ಬೆಟ್ಟ ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಈ ಕಾಡು ಮೇಡುಗಳ ಮಧ್ಯೆ ಇದೇನು 52 ಕಿಲೋಮೀಟರ್ ಹೊರತು ಮಾಡಿದಾರಲ್ಲ, ಸಣ್ಣ ಸಾಧಾರಣ ಕೆಲಸ ಏನಲ್ಲ. ಆಮೇಲೆ ಇಲ್ಲಿ 2014 ಆರಂಭ ಆದಂಥ ಯೋಜನೆ ಇದು. ಅಂದರೆ ಇಷ್ಟು ದೊಡ್ಡ ಒಂದು 42 ಈ ಥರದ್ದೊಂದು ಸೇತುವೆಗಳು, ಬಹಳ ದೊಡ್ಡ ಒಂದು ಬೃಹತ್ತಾದ ಸೇತುವೆಗಳು. ಈ ಸೇತುವೆಗಳ ಮೇಲೆ ಏನೋ ಸಾಧ್ಯನೇ, ನೀವೇ ಹೇಳಿದಾಗೆ ಈಗ ಉದ್ಘಾಟನೆಗೆ ಸಾಧ್ಯ ಆಗಿದೆ ಇದು. ಅಂದ್ರೆ ಇಲ್ಲಿ ಪ್ರವಾಸೋದ್ಯಮ ಬಹಳ ಮುಖ್ಯ, ಇಲ್ಲಿ ಆರ್ಥಿಕ ಬೆಳವಣಿಗೆಗೆ. ಅದೇನು ಹೇಳ್ತೀರಾ? ಇಂಥವೆಲ್ಲ ಆಗದೆ ಹೋದ್ರೆ ದೇಶದ ಅಭಿವೃದ್ಧಿಯಲ್ಲಿ ಇಂಥವೆಲ್ಲ ಪ್ರಮುಖ ಪಾತ್ರ ವಹಿಸ್ತವೆ. ನಮ್ಮ ದೇಶ ಅಭಿವೃದ್ಧಿ ಆಗಿದೆ ಅಂತೇಳಿ ಬೇರೆ ದೇಶದವ್ರು ಕಂಡು ಹಿಡಿಬೇಕಾದ್ರೆ ಇಂಥವನ್ನೆಲ್ಲ ಬೇಕು. ಆಮೇಲೆ ನಾನು ಮಾತಾಡ್ದಂಗೆ ಇದು ಸಾಧಾರಣ ಕೆಲಸ ಅಲ್ವೇನೆ. ಮಿಜೋರಾಂಗೆ ನೋಡೋದಾದ್ರೆ, ಮಿಜೋರಾಮಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದ ಒಂದು ಜನ ಅಂತ ಕಂಡ್ರು ಕೂಡ ಹೆಣ್ಮಕ್ಳು ಇಲ್ಲಿ ವಿಶೇಷವಾಗಿ ಒಂದು ಅಭಿವೃದ್ಧಿ. ಮಿಜೋರಾಂ ಅಭಿವೃದ್ಧಿಗೆ, ಅದರಲ್ಲಿ ಐಜ್ವಾಲ್ ಅಭಿವೃದ್ಧಿಗೆ ಯಾಕೆ ಹಂಗಾಗುತ್ತೆ ಅಂತಂದ್ರೆ, ಇಲ್ಲೇ ಬೇರೆ ಬೇರೆ ಪ್ರದೇಶಗಳನ್ನು ನೀವು ನೋಡಿದಾಗ ಅಲ್ಲಿ ಅಭಿವೃದ್ಧಿಗೆ ತಮ್ಮ ದುಡುಕರು ತಿನ್ನೋಕ್ಕೆ, ಹೊಟ್ಟೆ ತುಂಬಿಕೊಳ್ಳೋಕ್ಕೆ 108 ದಾರಿಗಳು. ಇಲ್ಲಿ ಹಾಗಲ್ಲ. ಪ್ರವಾಸೋದ್ಯಮನ ನಂಬಬೇಕು. ಪ್ರವಾಸೋದ್ಯಮ ಅದು ಇಂಡೆಫಿನಿಟ್. ಆದ್ದರಿಂದ ಹೆಣ್ಮಕ್ಳು ದುಡಿಬೇಕು, ಗಂಡಸು ಮಕ್ಕಳು ದುಡಿಬೇಕು. ದೊಡ್ಡ ದೊಡ್ಡ ಕಾರ್ಖಾನೆಗಳಿಲ್ಲ, ದೊಡ್ಡ ಕೈಗಾರಿಕೆಗಳು ಬಂದಿಲ್ಲ. ಅಂದರೆ ಈಗ ಈ ರೈಲ್ವೆ ಯೋಜನೆಯಿಂದ ಒಂದು ಪ್ರವಾಸೋದ್ಯಮಕ್ಕೆ ಖುಷಿ ಸಿಗುತ್ತಾ? ಡೆಫಿನೆಟ್ಲಿ ಸಿಗುತ್ತೆ. ಯಾಕಂತಂದರೆ ಇವತ್ತಿನ ಮನಿ ಫ್ಲೋಟಿಂಗ್ ಇದು ಇವತ್ತಿನ ದಿವಸದಲ್ಲಿ ದುಡ್ಡು ಎಲ್ಲ ಒಂದು ಕಡೆ ನಾವು ದೇಶಗಳನ್ನು ನೋಡಬೇಕು, ಚಂದ ಊರುಗಳನ್ನು ನೋಡಬೇಕು ಅಂತ ಎಲ್ಲರ ಮನೋಭಾವನೆ ಇರ್ತದೆ. ಇಂಥ ಸಂದರ್ಭದಲ್ಲಿ ಇಂಥ ಊರುಗಳನ್ನು ನೋಡೋಕ್ಕೆ ನಮಗೆ ಅನುಕೂಲತೆ ಇಲ್ಲಂದ್ರೆ ಈಗ ನಾವು ರೈಲ್ವೆ ಯೋಜನೆ ನೋಡೋಣ ಬನ್ನಿ. ಇನ್ನಷ್ಟು ಮುಂದೆ ಮಾತಾಡ್ತಾ ಡಿಸ್ಕಸ್ ಮಾಡೋಣ. ನಮ್ಮ ಜೊತೆ ಇದ್ದಾರೆ ನರಸಿಂಹ, ನಮ್ಮ ಸಂಯುಕ್ತ ಕರ್ನಾಟಕ ಮುಖ್ಯ ವರದಿಗಾರರು. ನಾನು ನಂಜುಂಡಪ್ಪ, ಪತ್ರಕರ್ತ ಮತ್ತು ನಿರೂಪಕ. ನಾವಿವತ್ತು ಐಜ್ವಾಲ್ನ ತುತ್ತ ತುದಿಯಲ್ಲಿದ್ದೇವೆ. ಇಲ್ಲಿ ತುತ್ತ ತುದಿಯಲ್ಲಿ ಇದ್ದೇವೆ. ಕೆಳಗೆ ನೋಡಿದ್ರೆ ಕಣ್ಣು ಕಲುತ್ತಿರ್ತವೆ. ನೋಡಿ, ಒಂದೊಂದು ಲೈಟ್, ಒಂದೊಂದು ನಕ್ಷತ್ರ ಕಾಣುತ್ತೆ. ಅಲ್ಲಿ ಚಂದ್ರ ಇದ್ದಾನೆ, ಅಲ್ಲೇ ಮೇಲೆ ಚಂದ್ರ. ಹುಣ್ಣಿಮೆ ಸಮೀಪ ಇದೆ, ಇಲ್ಲಿ ಹುಣ್ಣಿಮೆ ಸಂಡೇ ಇದೆ. ಸೊ ಚಂದಪ್ಪ ಬಂದಾನೆ, ಅಲ್ಲೇ ನಕ್ಷತ್ರ ಇದ್ದಾವೆ. ನಡುವೆ ನಾವು ನರಮಾನವರು ಇದ್ದೀವಿ, ನೋಡ್ತಾ ಇದ್ದೀವಿ. ನೀವು ಒಂದ್ಸಲ ನೋಡ್ಬೇಕು. ಇದು ಒಂದು ವಿಶೇಷ ಐಜ್ವಾಲ್ದು ಅಂತಂದ್ರೆ, ಐಜ್ವಾಲ್ ಅನ್ನೋದೇ ಒಂದು ಬಹಳ ಒಂದು ಸೌಂದರ್ಯದ ಒಂದು ಪ್ರತೀಕ. ಅಲ್ಲಿ ನೋಡಿ, ಬರೀ ಸಣ್ಣ ರಸ್ತೆಗಳು, ಒಂದು ಝರಿ ತರ ಅಥವಾ ಒಂದು ತೊರೆ ತರ
ಇರುವಂತ ರಸ್ತೆಗಳು, ಅದರ ನಡುವೆನೇ ಸಾಲಾಗಿ ವಾಹನಗಳ ಸಾಕ್ತವೆ. ನೋಡಿ ಎಷ್ಟೊಂದು ಮನೆಗಳಿದಾವೆ, ಎಷ್ಟೊಂದು ದೀಪಗಳಿದಾವೆ, ಎಷ್ಟೊಂದು ಬೆಳಗ್ತಾ ಇದೆ ಇಲ್ಲಿ. ಇದರ ಒಂದು ಗಮ್ಯ ಸ್ಥಾನದಲ್ಲಿ ಒಂದು ಪರಾಕಾಷ್ಠೆಯ ಒಂದು ಸ್ಥಿತಿಯಲ್ಲಿ ನಾವಿದ್ದೇವೆ. ಏನ್ ಅನ್ಸುತ್ತೆ ನಿಮ್ಗೆ ಐಜ್ವಾಲ್ ಬಗ್ಗೆ ಅಂತ? ಅದ್ಭುತ. ಈ ಮುಂಚೆ ಈ ಬುಡಕಟ್ಟು ಇದರಲ್ಲಿ ಬುಡಕಟ್ಟು ಜನಾಂಗ ಅಂತ ಹೇಳಿ ಒಂದು ಹಣೆಪಟ್ಟ ಕಟ್ಕೊಂಡ್ಬಿಡ್ತಿತ್ತು. ಆದ್ರೆ ಇಲ್ಲೇ ಇಂಪ್ರೂವ್ಮೆಂಟ್ ಅನ್ನೋದು ಆಗ್ತಿರ್ಲಿಲ್ಲ. ಬಟ್ ಇತ್ತೀಚಿನ ಸಂದರ್ಭದಲ್ಲಿ ಹೊಸ ಸರ್ಕಾರಗಳು ಬಂದವು, ಆಮೇಲೆ ದೇಶ ಅಭಿವೃದ್ಧಿ, ಊರ ಅಭಿವೃದ್ಧಿ, ಆ ಒಂದು ಪರಿಕಲ್ಪನೆಯಲ್ಲಿ ಇದೀನಿ ನಾವು ಅಭಿವೃದ್ಧಿಗೊಳಿಸಿದಾರಲ್ಲ. ಒಂದು ಪ್ರವಾಸಿ ತಾಣ ಅಂತಾನೆ ಗೊತ್ತಿರಲಿಲ್ಲ ಮುಂಚೆ. ಸ್ವಲ್ಪ ದಿವಸದ ಮುಂಚೆ ಮಣಿಪುರ ಮತ್ತು ಮಿಜೋರಾಂ ಅಂದರೆ ಹೋಗಿ ಬರಬೇಕು ಹಿಲ್ ಸ್ಟೇಷನ್ಸು ಅಂತ ಅದ್ಭುತ. ಬಹಳ ತುತ್ತತುದಿಯಲ್ಲಿದ್ದೇವೆ. ಒಂದು ಇಲ್ಲಿ ನೋಡಿ, ಇಲ್ಲಿ ಗ್ಲಾಸ್ ಹೌಸ್ ಮೇಲೆ ನಿಂತಿದ್ದೇವೆ. ಇಲ್ಲಿ ನಿಂತ್ರೆ ಒಂದು ರೀತಿ ತಲೆ ಸುತ್ತ ಸಲ ಆಗುತ್ತೆ. ಎಷ್ಟು ಅಡಿ, ಸಾವಿರಾರು ಅಡಿಗಳ ಮೇಲ್ಗಡೆ ಇದೆ ನಾವು ಈ ನಗರದ ಇದರಿಂದ. ಅಂದ್ರೆ ಇದು ಒಂದು ಇಲ್ಲಿ ನಿಂತು ಇಲ್ಲಿ ಒಂದು ಆಹ್ಲಾದಕರವಾದ ವಾತಾವರಣ, ಬಹಳ ತಂಪಾದ ಗಾಳಿ, ಬಹಳ ವಿಶೇಷವಾದ ಒಂದು ಸನ್ನಿವೇಶ ಇದು. ಏನ್ ಅನ್ಸುತ್ತೆ ನಿಮ್ಗೆ? ಖಂಡಿತ ಕೋಶ ಓದಬೇಕು, ಇಲ್ಲಾಂದ್ರೆ ದೇಶ ನೋಡಬೇಕು ಅಂತ ಊರೆಲ್ಲ ದೇಶಗಳನ್ನು ನೋಡಬೇಕು, ಇಂಥ ಪ್ರವಾಸೋದ್ಯಮಗಳನ್ನ ನೋಡಬೇಕು, ನಮ್ಮ ದೇಶದ ಇತಿಹಾಸ ಈ ಪರಂಪರೆಯನ್ನು ತಿಳ್ಕೋಬೇಕು ಅಂದಾಗ ಮಾತ್ರ ನಾನು ಸಮರ್ಥನೆ ಸಾಧನೆ ನಾವು ಬೆಂಗಳೂರಿನ ಸಂಚಾರಿ ವರ್ತನದ ಆ ಒಂದು ಪೊಲ್ಯೂಷನ್ ಅಂತಹ ಒಂದು ಜಂಜಡದ ವಾತಾವರಣದಲ್ಲಿದ್ವಿ. ನಾವೀಗ ಈ ಒಂದು ಪ್ರಶಾಂತವಾದ ವಾತಾವರಣ, ತಂಗಾಳಿ ಬೀಸ್ತಾ ಇದೆ. ಏನನ್ಸುತ್ತೆ? ಇಲ್ಲಿ ನೋಡಿದವ್ರನ್ನೆಲ್ಲ ಒಂದ ಮುಖದವ್ರು ಕಂಡ್ರು ಕೂಡ ಬಹಳ ಹೃದಯವಂತರು. ನೋಡಕ್ಕೆ ಎಲ್ಲರೂ ಒಂದರ ಮನೆ ಕಾಣಿಸ್ತಾರೆ, ಬಹಳ ಹೃದಯವಂತರಿದ್ದಾರೆ, ಹೆಲ್ಪ್ ಮಾಡ್ತಾರೆ. ಆದ್ರೆ ಮನೆಗಳು ಮಾತ್ರ ಒಂದ್ರ ಮೇಲೆ ಒಂದು ಕೇವಲ ಮಹಡಿ ಮನೆಗಳ ತರ ಬಹಳ ವಿಶೇಷವಾದ ಮುಖ ಮಾತ್ರ ಒಂದು. ನಾನು ಕೂಡ ಹೇಳ್ತಾ ಇದ್ದೀನಿ, ನರ್ಸಿನ ಕೂಡ ಹೇಳ್ತಾ ಇದ್ದಾರೆ, ದಯವಿಟ್ಟು ಈ ಪ್ರದೇಶವನ್ನು ವೀಕ್ಷಣೆ ಮಾಡಿ. ಖಂಡಿತ ನೀವು ವೀಕ್ಷಣೆ ಮಾಡಲೇಬೇಕು, ಬಹಳ ಅದ್ಭುತವಾಗಿದೆ. ಸಮಾಧಾನ. ಥ್ಯಾಂಕ್ ಯು. ಸರ್ ಮಿಜೋರಾಂ ಕಂಪ್ಲೀಟ್ ಸಂಪೂರ್ಣವಾಗಿ ಈ ರೀತಿಯ ಕೆರೆಗಳು, ನದಿಗಳು, ಆಗುವಂಥ ಒಂದು ಜಾಗ. ಈ ಭವ್ಯವಾದ ರಾಜ ಬಗ್ಗೆ ಜಲಪಾತ ರಾಜಾರಾಣಿ ಇದನ್ನು ನಾವು ನಲವತ್ತೆಂಟು ಸುರಂಗಗಳಿವೆ. ಆ 48 ಸುರಂಗಗಳಲ್ಲೂ ಒಂದೊಂದು ಸಣ್ಣದಾದ ಒಂದು ಗಡಿ ಥರ ನಾಡು ಬಿಡು ಅಂದರೆ ಒಂದು ಟ್ರಕ್ಕಿಂಗಿಗೆ ಮತ್ತೆ ಈ ಥರದ್ದು ಒಂದು ಸಾಹಸ ಇದಕ್ಕೆ ಬಹಳ ಅವಶ್ಯಕತೆ ಇದೆ. ಆದರೆ ಇಲ್ಲಿ ಆ ಥರದ ಒಂದು ಅವಕಾಶ ಇಲ್ಲ. ಆಗಬೇಕು ಅಂತ ಹೇಳಿ. ಹೌದು ಟ್ರೆಕ್ಕಿಂಗ್ ಟ್ರ್ಯಾಕ್ ಕೂಡ ಇಂಪ್ರೂವ್ ಆಗಿದೆ. ಅದನ್ನು ಆದರೆ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಇರುವಂಥವರು ಇಂತಹ ಸೌಂದರ್ಯವನ್ನು ಪಡೆಯೋದಕ್ಕೆ ಬನ್ನಿ ಅಂತ ಹೇಳಿ ಹೇಳ್ಕೊಡ್ತಕ್ಕಂಥದ್ದಲ್ಲ. ಮುಂದೋಗಲ್ಲ, ಆ ಕಡೆ ಮಾಡಲ್ಲ, ಒಳ್ಳೆ ಗಾಡಿ ನೀರು ಇನ್ನೊಂದು 4 ನೀವೆಲ್ಲರೂ ಕೂಡ ಈ ಒಂದು ಮಿಜೋರಾಮಿನ ಸೌಂದರ್ಯವನ್ನು ಕಲಿರಿ ಅಂತ ಹೇಳ್ತಾ ಇದ್ದೀರಿ. ಏನೇ ಕೇಳಿದ್ರೆ ಇಲ್ಲ, ಹಿಂಗೆಲ್ಲ ನೀರು ಇರ್ತಾ ಇದೆ, ನೀವು ಬರಲೇಬೇಕು.